ಎಲ್ಲರಿಗೂ ನಮಸ್ಕಾರ. ಇದು ಸ್ಟಾಟೆಕ್ ಯೂಟ್ಯೂಬ್ ಚಾನಲ್. ನಾನು SS ಪ್ರಕಾಶ್ ರಾಜ್ ಪಕ್ಕಳ್ಳಿ ಹುಡುಗ. ವೀಕ್ಷಕರೇ, ಏಪ್ರಿಲ್ 18ರಂದು ರಿಲೀಸ್ ಆದಂತಹ ಒಂದು ಕನ್ನಡ ಸಿನಿಮಾ ಅಂದರೆ ಅದು ಯುದ್ಧಕಾಂಡ. ಸುಮಾರು ಸಿನಿಮಾಗಳು ಅದೇ ದಿನ ರಿಲೀಸ್ ಆಯಿತು. ಆದರೆ ನನಗೆ ಇಷ್ಟ ಆದಂಥ ಒಂದು ಸಿನಿಮಾ ಯುದ್ಧಕಾಂಡ. ಅಜಯ್ ರಾವ್ ಅವರು ನಿರ್ಮಾಣ ಮಾಡಿ ಮತ್ತು ನಾಯಕ ನಟನಾಗಿ ಅಭಿನಯಿಸಿರುವಂಥ ಒಂದು ಈ ಚಿತ್ರ ತುಂಬ ಅದ್ಭುತವಾಗಿದೆ ಮತ್ತು ಅಷ್ಟೇ ಅದ್ಭುತವಾಗಿ ಕಂಟೆಂಟ್ ಕೂಡ ಇದೆ. ವೀಕ್ಷಕರೇ, ಈ ಒಂದು ಸಿನಿಮಾನ ನೀವು ಥಿಯೇಟ್ರಿಗೆ ಹೋಗಿ ನೋಡಲೇಬೇಕು. ಯಾಕಂದರೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಬರ್ತಿರೋದು ಕಡಿಮೆ. ಅಂಥದ್ರಲ್ಲಿ ಇಂಥದ್ದೊಂದು ಕಂಟೆಂಟ್ ಇರೋ ಸಿನಿಮಾ ಯುದ್ಧಕಾಂಡದಲ್ಲಿ ಒಂದು ಚಿಕ್ಕ 6 ವರ್ಷದ ಮಗು ಅತ್ಯಾಚಾರ ಆಗ್ತಾಳೆ. ಆ 6 ವರ್ಷದ ಮಗು ಅತ್ಯಾಚಾರ ಆದಾಗ ತನ್ನ ತಾಯಿ ಯಾವ ರೀತಿ ಸಂಕಟ ಪಡ್ತಾಳೆ, ಅವಳ ಮನಸ್ಥಿತಿ ಏನು, ಅವಳ ಪರಿಸ್ಥಿತಿ ಏನು. ಅತ್ಯಾಚಾರ ಮಾಡಿದಂತಹ ಒಂದು ವ್ಯಕ್ತಿ ಹೊರಗಿರ್ತಾನೆ, ಓಡಾಡ್ಕೊಂಡು ಕೋರ್ಟು ಕಚೇರಿ ಅಂತ ಕಂಪ್ಲೇಂಟ್ ಆದರೂ 2 ವರ್ಷ ತನಕ ಕೋರ್ಟು ಅದನ್ನ ತಳ್ತಾನೆ ಇರ್ತದೆ, ಮುಂದಕ್ಕೆ ಆಗ್ತಾನೆ ಇರ್ತದೆ. ಆದರೆ ಕೋಮದಲ್ಲಿರುವಂತಹ 6 ವರ್ಷದ ಆ ಮಗು ನಾವು ನೋಡಿಕೊಂಡು ಈ ಕಡೆ ಅತ್ಯಾಚಾರ ಮಾಡಿದಂಥ ವ್ಯಕ್ತಿ ಹೊರಗಡೆ ಓಡಾಡ್ತಿದ್ದಾನೆ, ಕೋರ್ಟು ಕೇಸ್ನ ಮುಂದಕ್ಕೆ ಆಗ್ತಿದೆ. ಇದನ್ನೆಲ್ಲ ನೋಡ್ಕೊಂಡಿರುವಂಥ ಒಂದು ತಾಯಿಗೆ ಯಾವ ರೀತಿ ಸಂಕಟ ಪಡ, ನನ್ನ ಮಗಳಿಗೆ ಈ ಪರಿಸ್ಥಿತಿಯಿಂದ ಅವನು ಹೊರಗಡೆ ಓಡಾಡ್ತಿದ್ದಾನೆ, ಕೋರ್ಟು ಮುಂದೆ ಆಗ್ತದೆ ಕೇಸನ್ನು ಅಂತ ಹೇಳ್ಬಿಟ್ಟು ತನ್ನ ಮಗಳಿಗೆ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿನ ಕೋರ್ಟ್ ಮುಂದೆ ಗೌರವವಾಗಿ ಶೂಟ್ ಮಾಡಿ ಸಾಯಿಸ್ತಾರೆ. ಅದು ಒಂದು ತಾಯಿ ತನ್ನ ಮಗಳಿಗೆ ಕೊಡಬೇಕಾದಂಥ ಒಂದು ಪಕ್ಕವಾದ ನ್ಯಾಯ. ದಯವಿಟ್ಟು ಎಲ್ಲರೂ ಯುದ್ಧಕಾಂಡ ಇನ್ನು ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿದೆ, ದಯವಿಟ್ಟು ಹೋಗಿ ಯುದ್ಧಕಾಂಡ ಸಿನಿಮಾವನ್ನು ನೋಡಿ. ಅಜಯ್ ರಾವ್ ಅವರಿಗೆ ಒಳ್ಳೆಯದಾಗಲಿ. ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು, ಕಂಟೆಂಟ್ ಇರೋ ಸಿನಿಮಾಗಳು ಬರಲಿ. ಜೈ ಕರ್ನಾಟಕ.